ರಾಜ್ಯ ಸರ್ಕಾರಿ ನೌಕರರಿಗೆ ಆರೋಗ್ಯ ಸಂಬಂಧ ಸಿದ್ದರಾಮಯ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನು ನೀಡಿದೆ. ರಾಜ್ಯ ನೌಕರರಿಗೆ ಮತ್ತು ಅವರ ಅವಲಂಬಿತ ಕುಟುಂಬಗಳಿಗೆ ಉಚಿತ ಆರೋಗ್ಯ ಸಂಜೀವಿನಿಗೆ ಹಸಿರು ನಿಶಾನೆ ತೋರಿದೆ ಮತ್ತು ಕೆಲವು ಮಾನದಂಡಗಳ ಸಹಿತ ಪ್ರಯೋಜನಗಳ ಮಾಹಿತಿ ಬಿಡುಗಡೆಗೊಳಿಸಿದೆ. ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲಿದ್ದು ವಿಡಿಯೋ ಪೂರ್ತಿ ನೋಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ಮೊದಲನೆಯದಾಗಿ ಅರ್ಹತೆಯ ಮಾನದಂಡಗಳನ್ನು ನೋಡುವುದಾದರೆ ಎಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಅವಲಂಬಿತ ಸಂಗಾತಿ, ಪೋಷಕರು ಮತ್ತು ಉದ್ಯೋಗಿಯ ಮೇಲೆ ಆರ್ಥಿಕವಾಗಿ ಅವಲಂಬಿತರಾಗಿರುವ ಮಕ್ಕಳು ಇದರಲ್ಲಿ ಸೇರಿರುತ್ತಾರೆ. ಇನ್ನು ತಮ್ಮ ಪ್ರೊಬೇಷನರಿ ಅವಧಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಉದ್ಯೋಗಿಗಳು ಯೋಜನೆಗೆ ಅರ್ಹರಾಗಿರುತ್ತಾರೆ. ಪೋಷಕರು ಉದ್ಯೋಗಿಯೊಂದಿಗೆ ವಾಸಿಸಬೇಕು ಮತ್ತು ಪಿಂಚಣಿ ಮತ್ತು ಭತ್ಯೆಗಳು ಸೇರಿದಂತೆ ಒಟ್ಟು ಮಾಸಿಕ ಆದಾಯ 8,500 ಮೀರಿರಬಾರದು. ವಿಶೇಷ ನಿಬಂಧನೆಗಳನ್ನು ನೋಡುವುದಾದರೆ ಮಲಮಕ್ಕಳು ಮತ್ತು ದತ್ತು ಪಡೆದ ಮಕ್ಕಳನ್ನು ಅರ್ಹ ಅವಲಂಬಿತರಾಗಿ ಸೇರಿಸಲಾಗಿದೆ. ಮಹಿಳಾ ಉದ್ಯೋಗಿಗಳು ಆದಾಯದ ಪರಿಸ್ಥಿತಿಗಳನ್ನು ಪೂರೈಸಿದ್ದರೆ ಅವರ ಪೋಷಕರು ಅಥವಾ ಅತ್ತೆಯನ್ನು ಸೇರಿಸಿಕೊಳ್ಳಬಹುದು. ಹೊರಗಿಡುವಿಕೆ ಅಂದರೆ ಅನರ್ಹ ವರ್ಗಗಳು ಯಾವುದೆಂದು ನೋಡುವುದಾದರೆ ಸ್ಥಳೀಯ ಸಂಸ್ಥೆಗಳ ನೌಕರರು, ಸ್ವಾಯತ್ತ ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು, ಗುತ್ತಿಗೆ ಅಥವಾ ಅರೆಕಾಲಿಕ ಉದ್ಯೋಗಿಗಳು ಮತ್ತು ದಿನಗೂಲಿ ನೌಕರರಿಗೆ ಈ ಆರೋಗ್ಯ ಸಂಜೀವಿನಿ ದೊರೆಯುವುದಿಲ್ಲ. ಇನ್ನು ಪೊಲೀಸ್ ಸಿಬ್ಬಂದಿಗಾಗಿ ಆರೋಗ್ಯ ಭಾಗ್ಯ ಇರುವುದರಿಂದ ಅವರಿಗೂ ಕೂಡ ಈ ಆರೋಗ್ಯ ಯೋಜನೆ ಅಡಿಯಲ್ಲಿ ಒಳಪಡುವುದಿಲ್ಲ. ಇನ್ನು ಕೇಂದ್ರ ಸರ್ಕಾರದ ಡೆಪ್ಯುಟೇಷನ್ನಲ್ಲಿ ಸೇವೆ ಸಲ್ಲಿಸುತ್ತಿರುವ ನೌಕರರನ್ನು ಕೂಡ ಈ ಆರೋಗ್ಯ ಸಂಜೀವಿನಿಯಿಂದ ಹೊರಗಿಡಲಾಗಿದೆ. ನ್ಯಾಯಾಂಗ ಮತ್ತು ಶಾಸಕಾಂಗ ನೌಕರರು ಕೂಡ ಇದರಲ್ಲಿ ಅರ್ಹರಿರುವುದಿಲ್ಲ. ವಾರ್ಡ್ ಉನ್ನತೀಕರಣ ಫಲಾನುಭವಿಗಳು ವ್ಯತ್ಯಾಸವನ್ನು ತಾವೇ ಪಾವತಿಸದ ಹೊರತು ಹೆಚ್ಚಿನ ವಾರ್ಡ್ ವರ್ಗಗಳಿಗೆ ಅಪ್ಗ್ರೇಡ್ ಮಾಡಲು ಇದರಿಂದ ಸಾಧ್ಯವಿಲ್ಲ. ಒಳರೋಗಿಗಳ ಚಿಕಿತ್ಸೆಗಳು, ಡೇಕೇರ್ ಶಸ್ತ್ರಚಿಕಿತ್ಸೆಗಳು, ನೇತ್ರ ವಿಜ್ಞಾನ ಮತ್ತು ದಂತ ಕಾರ್ಯವಿಧಾನಗಳು ಕೆಎಸ್ಎಸ್ ಅಡಿಯಲ್ಲಿ ಒಳಗೊಳ್ಳುತ್ತವೆ. ಫಲಾನುಭವಿಗಳು ಎಂಪನೆಲ್ ಮಾಡಿದ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಸೇವೆಗಳನ್ನು ಪಡೆಯಬಹುದು. ಇನ್ನು ಅವಲಂಬಿತ ಮಕ್ಕಳು, ಗಂಡು ಮತ್ತು ಹೆಣ್ಣು ಮಕ್ಕಳು ಉದ್ಯೋಗ, ಮದುವೆ ಅಥವಾ 30 ವರ್ಷ ವಯಸ್ಸಿನವರಿಗೆ ಅರ್ಹರಾಗಿರುತ್ತಾರೆ. ಶಾಶ್ವತವಾಗಿ ಅಂಗವಿಕಲ ಮಕ್ಕಳು ವಯಸ್ಸು ಅಥವಾ ವೈವಾಹಿಕ ಸ್ಥಿತಿಯನ್ನು ಲೆಕ್ಕಿಸದೆ ಇದರಲ್ಲಿ ಅರ್ಹರಾಗಿರುತ್ತಾರೆ. ಹಣಕಾಸಿನ ವ್ಯಾಪ್ತಿ ಅನುಮೋದಿತ ಚಿಕಿತ್ಸೆಗಳಿಗೆ ಯಾವುದೇ ಹೆಚ್ಚಿನ ಮಿತಿಯಿಲ್ಲ. CGHS ದರಗಳ ಆಧಾರದ ಮೇಲೆ ವೆಚ್ಚಗಳನ್ನು ಮರುಪಾವತಿಸಲಾಗುತ್ತದೆ ಮತ್ತು ತುರ್ತು ನಿಬಂಧನೆಗಳು KS ದರಗಳ ಮರುಪಾವತಿಗಾಗಿ ದಾಖಲಾತಿ ಮತ್ತು ಅನುಮೋದನೆಗೆ ಒಳಪಟ್ಟು ತುರ್ತು ಸಂದರ್ಭಗಳಲ್ಲಿ ಎಂಪನೆಲ್ ಮಾಡಿದ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗಳನ್ನು ಅನುಮತಿಸಲಾಗಿದೆ. ಆಂಬ್ಯುಲೆನ್ಸ್ ಶುಲ್ಕಗಳು ನಗರದ ಮಿತಿಯೊಳಗೆ ಆಂಬ್ಯುಲೆನ್ಸ್ ವೆಚ್ಚಗಳನ್ನು ಮರುಪಾವತಿಸಿ ಮಾಡಲಾಗುತ್ತದೆ. ವೈದ್ಯರು ಅಗತ್ಯವನ್ನು ಪ್ರಮಾಣೀಕರಿಸಿದರೆ ಮಾತ್ರ ಇದರ ಪ್ರಯೋಜನ ಪಡೆಯಬಹುದು. ಕಾರ್ಯಾಚರಣೆಯ ಮಾರ್ಗಸೂಚಿಗಳು ನೋಂದಣಿ ಪ್ರಕ್ರಿಯೆ ಉದ್ಯೋಗಿಗಳು HRMS ಪೋರ್ಟಲ್ ಅಥವಾ KS ಮೊಬೈಲ್ ಅಪ್ಲಿಕೇಶನ್ ಮೂಲಕ ಈ ಆರೋಗ್ಯ ಸಂಜೀವಿನಿಯನ್ನು ನೋಂದಾಯಿಸಿಕೊಳ್ಳಬೇಕು. ಅಗತ್ಯ ದಾಖಲೆಗಳು ಸೇರಿವೆ. ಅವಲಂಬಿತರ ಪಾಸ್ಪೋರ್ಟ್ ಗಾತ್ರದ ಫೋಟೋಗಳು, ಎಲ್ಲ ಅವಲಂಬಿತರ ಆಧಾರ್ ಕಾರ್ಡ್ಗಳು, ಮಕ್ಕಳಿಗೆ ಜನನ ಪ್ರಮಾಣ ಪತ್ರಗಳು, ಸಂಬಂಧಪಟ್ಟವರ ಚೀಟಿಗಳು ಹಾಗೂ ಕಾನೂನು ದಾಖಲೆಗಳು ಇದರಲ್ಲಿ ಮುಖ್ಯವಾದ ದಾಖಲೆಗಳು. ಇನ್ನು ಅನುಮೋದನೆಗೆ ಪ್ರಾಧಿಕಾರ ಅಂತಿಮ ಅನುಮೋದನೆಗಾಗಿ ಅರ್ಜಿಗಳನ್ನು DDO ಮೂಲಕ ರವಾನಿಸಲಾಗುತ್ತದೆ. ಪ್ರತಿ 5 ವರ್ಷಗಳಿಗೊಮ್ಮೆ ಛಾಯಾಚಿತ್ರಗಳನ್ನು ಮತ್ತು ದಾಖಲೆಗಳ ಮರುಮೌಲ್ಯಮಾಪನ ಅಗತ್ಯವಿದೆ. ಅಂದರೆ ಪ್ರತಿ 5 ವರ್ಷಗಳಿಗೊಮ್ಮೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೂ ನಿಮ್ಮ ಈ ಹಿಂದೆ ನೀಡಿದ ದಾಖಲೆಗಳನ್ನು ಮರುಮೌಲ್ಯಮಾಪನ ಮಾಡಲಾಗುತ್ತದೆ. ವೈದ್ಯಕೀಯ ನಿರ್ಲಕ್ಷ್ಯ ಎಂಪನೆಲ್ಡ್ ಆಸ್ಪತ್ರೆಗಳ ನಿರ್ಲಕ್ಷ್ಯದ ಬಗ್ಗೆ ದೂರುಗಳನ್ನು ನಿಮ್ಮ ಜಿಲ್ಲಾಧಿಕಾರಿಗಳು ಅಥವಾ ರಾಜ್ಯ ವೈದ್ಯಕೀಯ ಮಂಡಳಿಗಳಿಗೆ ನಿರ್ದೇಶಿಸಬಹುದು. ಸುಧಾರಿತ ನಿಬಂಧನೆಗಳು IVF ಕಾರ್ಯವಿಧಾನಗಳು ಯೋಜನೆ ಅಡಿಯಲ್ಲಿ ಒಳಗೊಳ್ಳುತ್ತವೆ. ಇದು ಜಿಲ್ಲಾ ಸರ್ಕಾರಿ ಸ್ತ್ರೀ ರೋಗ ತಜ್ಞರ ಶಿಫಾರಸಿಗೆ ಒಳಪಟ್ಟಿರುತ್ತದೆ. ವ್ಯಾಕ್ಸಿನೇಷನ್ ಕವರೇಜ್ ಯೂನಿವರ್ಸಲ್ ಇಮ್ಯುನೇಷನ್ ಪ್ರೋಗ್ರಾಂ ಅಡಿಯಲ್ಲಿ ಅಥವಾ KS ಮಾರ್ಗಸೂಚಿಗಳ ಅಡಿಯಲ್ಲಿ ನಿರ್ದಿಷ್ಟಪಡಿಸಿದ ಲಸಿಕೆಗಳು ಮತ್ತು ಮರುಪಾವತಿಗೆ ಅರ್ಹವಾಗಿದೆ. ದೀರ್ಘಕಾಲದ ಅನಾರೋಗ್ಯದ ಔಷಧಿಗಳು ಹೊರರೋಗಿಗಳು ಔಷಧಿಗಳಿಗೆ ನಗದುರಹಿತವಾಗಿಲ್ಲವಾದರಿದ್ದರೂ ಪ್ರಮಾಣಿತ ವಿಧಾನವನ್ನು ಅನುಸರಿಸಿ ವೆಚ್ಚಗಳನ್ನು ಮರುಪಾವತಿ ಮಾಡಬಹುದು. ಪ್ರಯೋಜನಗಳು ಮತ್ತು ಸವಾಲುಗಳು KS ಯೋಜನೆಯ ಕರ್ನಾಟಕ ರಾಜ್ಯ ನೌಕರರಿಗೆ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯತ್ತ ಒಂದು ಹೆಗ್ಗುರುತಾಗಿದೆ. ಇದು ಹಣಕಾಸಿನ ಪರಿಹಾರವನ್ನು ನೀಡುತ್ತದೆ, ಗುಣಮಟ್ಟದ ವೈದ್ಯಕೀಯ ಸೌಲಭ್ಯಗಳಿಗೆ ಪ್ರವೇಶವನ್ನು ಖಾತ್ರಿಗೊಳಿಸುತ್ತದೆ ಮತ್ತು
ಅವಲಂಬಿತರಿಗೆ ಸಮಗ್ರ ಆರೈಕೆಯನ್ನು ವಿಸ್ತರಿಸುತ್ತದೆ. ಅಷ್ಟೇ ಅಲ್ಲದೆ ಕೆಲವು ಅಂಶಗಳು ಮತ್ತು ಪರಿಷ್ಕರಣೆಯಿಂದ ಪ್ರಯೋಜನ ಕೂಡ ಪಡೆಯಬಹುದು. ಹೊರರೋಗಿ ಸೇವೆಗಳು. ಹೊರರೋಗಿ ಚಿಕಿತ್ಸೆಗಳಿಗೆ ನಗದುರಹಿತ ವ್ಯಾಪ್ತಿಯನ್ನು ವಿಸ್ತರಿಸುವುದರಿಂದ ದೀರ್ಘಕಾಲದ ಅನಾರೋಗ್ಯ ನಿರ್ವಹಣೆಗೆ ಪ್ರವೇಶವನ್ನು ಹೆಚ್ಚಿಸಬಹುದು. ಇದು ಆರೋಗ್ಯ ಸಂಜೀವಿನಿಗೆ ಸಂಬಂಧಪಟ್ಟಂತ ಸರ್ಕಾರ ಬಿಡುಗಡೆ ಮಾಡಿರುವ ಕೆಲವೊಂದು ಪ್ರಮುಖ ಮಾಹಿತಿಗಳ ವಿವರ. ಈ ವಿಡಿಯೋದ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.